ಗುಂಪು ಹತ್ಯೆ ಎಂಬಂತಹ ಒಂದು ಆಂತರಿಕ ಭಯೋತ್ಪಾದನಾ ಕೃತ್ಯ ನಡೆದಿದೆ. ಈ ಭಯೋತ್ಪಾದನಾ ಕೃತ್ಯವನ್ನು ಖಂಡಿಸಿ 3 ಪ್ರಮುಖ ಬೇಡಿಕೆಗಳನ್ನು ಇಟ್ಕೊಂಡು ಉಡುಪಿ ಜಿಲ್ಲೆಯಲ್ಲಿ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಪ್ರಮುಖ ಬೇಡಿಕೆ ಏನು, ಬೇಜವಾಬ್ದಾರಿಯುತ ಬಾಲಿಶತನವಾದಂತಹ ಅವಿವೇಕಿ ಹೇಳಿಕೆಯನ್ನು ನೀಡಿರುವಂತಹ ನಾಲಾಯಕ್ ಗೃಹ ಮಂತ್ರಿ ಪರಮೇಶ್ವರ್ ಅವರು ತಕ್ಷಣ ತಮ್ಮ ಹೇಳಿಕೆಯನ್ನು ಹಿಂಪಡಿಬೇಕು ಮತ್ತು ಸಾಮಾಜಿಕ ನ್ಯಾಯದ ಚಾಂಪಿಯನ್ ಅಂತ ಹೇಳಿಕೊಳ್ಳುವಂತಹ ಸಿದ್ದರಾಮಯ್ಯನವರು ಅವರನ್ನು ತತ್ಕ್ಷಣ ತನ್ನ ಸಂಪುಟದಿಂದ ವಜಾಗೊಳಿಸಬೇಕು. ಇದು ನಮ್ಮ ಮೊದಲ ಬೇಡಿಕೆ. ಎರಡನೇ ಬೇಡಿಕೆ, ಅಶ್ರಫಿನ ಕುಟುಂಬಕ್ಕೆ ಸರ್ಕಾರ 50 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಬೇಕು. ಮೂರನೇ ನಮ್ಮ ಬೇಡಿಕೆ, ಈ ಪ್ರಕರಣದಲ್ಲಿ ನೈಜ ಆರೋಪಿಗಳನ್ನು ರಕ್ಷಿಸಲಿಕ್ಕೆ ಕೆಲಸ ಮಾಡ್ತಾ ಇರುವಂತಹ ACP ಮತ್ತು ಸ್ಥಳೀಯ ಶಾಸಕರಾಗಿರುವಂಥ BJPಯ ಭರತ್ ಶೆಟ್ಟಿ ಮತ್ತು ಸ್ಥಳೀಯ ಮಾಜಿ ಕಾರ್ಪೊರೇಟರ್ನ ಪತಿ ರವೀಂದ್ರ ಅವರನ್ನು ತನಿಖೆಗೊಳಿಸಬೇಕು. ಆ ತನಿಖೆ ಆಗಬೇಕಂತ ಹೇಳಿದ್ರೆ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಥವಾ ಸಿಟ್ಟಿಂಗ್ ಜಡ್ಜಿನ ಮುಖಾಂತರ ನ್ಯಾಯಾಂಗ ತನಿಖೆಗೆ ಈ ಘಟನೆಯನ್ನು ಒಪ್ಪಿಸಬೇಕಂತ ಹೇಳಿ ನಮ್ಮ ಪ್ರಮುಖ ಬೇಡಿಕೆಗಳನ್ನು ನಾವು ಇವತ್ತು ಇಟ್ಕೊಂಡು ಈ ಪ್ರತಿಭಟನೆಯನ್ನು ಆಯೋಜನೆ ಮಾಡಿದ್ದೇವೆ. ಮತ್ತು ಗೃಹ ಮಂತ್ರಿಯವರನ್ನು ಯಾಕೆ ರಾಜೀನಾಮೆಯನ್ನು ಕೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಘಟನೆ ನಡೆದು 24 ಗಂಟೆ ಆದರೂ ಕೂಡ ಸ್ಥಳೀಯ ಪೊಲೀಸ್ನವರು ಯಾವುದೇ FIR ಅನ್ನು ದಾಖಲೆ ಮಾಡೋದಿಲ್ಲ. ನಂತರ 24 ಗಂಟೆ ನಂತರ ಅನ್ನೋನ್ ಬಾಡಿ ಫೌಂಡ್ ಅಂಥೇಳಿ ಒಂದು FIR ಅನ್ನು ದಾಖಲು ಮಾಡ್ತಾರೆ. ಆ್ಯಕ್ಚುಲಿ ಆ ಘಟನೆ ನಡೀತಾ ಇರಬೇಕಾದ್ರೇ ಲೈವ್ ಆಗಿ ಅಲ್ಲಿಯ ಒಬ್ಬ ಸ್ಥಳೀಯ ಯುವಕ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗೆ ಫೋನ್ ಮುಖಾಂತರ ಮಾಹಿತಿಯನ್ನು ನೀಡಿದ್ದಾರೆ. ಆ ಸಂದರ್ಭದಲ್ಲೇ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದ್ದರೆ ಈ ಗುಂಪು ಹತ್ಯೆಯಲ್ಲಿ ಈ ಕೊಲೆ ಆಗೋದ್ರಿಂದ ತಪ್ಪಿಸ್ಬೋದಾಗಿತ್ತು. ಅದನ್ನು ಅವರು ಮಾಡಲಿಲ್ಲ. ಎರಡನೇದಾಗಿ ಸ್ಥಳೀಯ ಮಾಜಿ ಕಾರ್ಪೊರೇಟರ್ನ ಪತಿ ರವೀಂದ್ರ ಇದರಲ್ಲಿ ಪ್ರಮುಖವಾಗಿ ಅವನು ಈ ಘಟನೆಯಲ್ಲಿ ಇನ್ವಾಲ್ವ್ ಆಗಿದ್ದಾನಂತ ಹೇಳಿ ಸ್ಥಳೀಯ ಯುವಕರು ಹೇಳ್ತಾ ಇದ್ದಾರೆ. ಆದರೆ ಇದುವರೆಗೆ ಅವನ ಬಂಧನ ಆಗಲಿಲ್ಲ. ಮತ್ತು ಸ್ಥಳೀಯ ಒಬ್ಬ ಸಾಮಾಜಿಕ ಕಾರ್ಯಕರ್ತ ಸುನೀಲ್ ಎಂಬಂಥ ಒಬ್ಬ ಯುವಕ ಮಾಧ್ಯಮದ ಮುಂದೆ ಹೇಳಿಕೆ ಕೊಡ್ತಾನೆ, ಅಲ್ಲಿ ಯಾವುದೇ ಪಾಕಿಸ್ತಾನದ ಪರವಾದಂಥ ಘೋಷಣೆಯನ್ನು ಕೂಗಿಲ್ಲ, ಅಲ್ಲಿ ಕ್ರಿಕೆಟ್ ನಡೀತಾ ಇತ್ತು, ಅಲ್ಲಿ ದಾಹದಿಂದ ನೀರು ಕುಡಿಲಿಕ್ಕೆ ಯುವಕ ಹೋಗಿರ್ಬೋದು ಎಂಬಂಥ ಹೇಳಿಕೆಯನ್ನು ಸ್ಥಳೀಯರು ಕೊಡ್ತಾ ಇದ್ದಾರೆ. ಹಾಗಾದರೆ ಈ ಘಟನೆ ನಡೆದು 24 ಗಂಟೆ ನಂತರ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳ್ತಾರೆ, ಒಂದು ಕ್ಷುಲ್ಲಕ ಕಾರಣಕ್ಕೆ ಈ ಕೊಲೆ ನಡೆದು ಹೋಗಿದೆ ಅಂತೇಳಿ. ಆ ಕ್ಷುಲ್ಲಕ ಕಾರಣ ಯಾವುದು ಅಂತ ಅವರು ಕೂಡ ಬಹಿರಂಗ ಮಾಡೋದಿಲ್ಲ. ಆಲ್ ಆಫ್ ಎ ಸಡನ್ ಗೃಹ ಮಂತ್ರಿಯವರಿಗೆ ಪಾಕಿಸ್ತಾನ ಜಿಂದಾಬಾದ್ ಕೂಗಿದ್ದಾರೆ ಅಂತೇಳಿ ಮಾಹಿತಿ ಕೊಟ್ಟವರು ಯಾರು? ಎಲ್ಲಿಂದ ನಿಮಗೆ ಆ ಮಾಹಿತಿ ಸಿಕ್ತು? ಅದೇ ಗೃಹ ಮಂತ್ರಿಯವರು ಯೂಟರ್ನ್ ಹೊಡೆದು ಹೇಳ್ತಾರೆ, ಅದು ನಾನು ಹೇಳಿದ್ದಲ್ಲ, ಯುವಕ ಹೇಳಿದ್ದಾನಂತೇಳಿ ಯಾರನ್ನು ಅರೆಸ್ಟ್ ಮಾಡಿದ್ದೇವೆ 20 ಜನರು ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಆ 20 ಜನರು ಹೇಳ್ತೀನಿ ಅಂತ ಹೇಳ್ತಾರೆ, ನೀವು ಹೇಳ್ತಿಂತೀರಾ? 20 ಜನರ ಹೇಳಿಕೆ ಕೊಡಲಿಕ್ಕೇನ ನಿಮಗೆ ನಾವು ಗೃಹ ಸಚಿವರನ್ನಾಗಿ ಮಾಡಿರುವಂಥದ್ದು? ಅವರು ಆಲ್ರೆಡಿ ಕೊಲೆ ಮಾಡಿದ್ದಾರೆ. ಕೊಲೆ ಮಾಡ್ತಾ ಅವರ ರಕ್ಷಣೆಗೆ ಬೇಕಾಗಿ ಏನೋ